ಜಾಗ ತುಂಬಾ ಗೌಪ್ಯವಾಗಿದೆ. ಯಾವುದೇ ಒಂದು ಗೋಪುರ ಗುಡಿಗಳನ್ನ ನೋಡಿದ್ರು ಮುಂದ್ಗಡೆ ಕಲ್ಯಾಣಿ ಇರುತ್ತೆ. ನಾವು ಈ ಬಂಡೆ ಮೇಲೆ ಹತ್ಬೇಕು. ಇವಾಗ 90% ಜನಕ್ಕೆ ಈ ಒಂದು ಜಾಗದ ಬಗ್ಗೆ ಗೊತ್ತೇ ಇಲ್ಲ. ಪುರಾಣಗಳ ಪ್ರಕಾರ ಮಹಾಭಾರತದಲ್ಲಿ ಪಾಂಡವರು ಈ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಬಂದಿದ್ರು ಅಂತ ಪುರಾಣಗಳು ಹೇಳ್ತವೆ. ಸೊ ಅದು ಎಲ್ಲಿ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿದಾಗ ದೇವಸ್ಥಾನದ ಪಕ್ಕ ಇರೋ ಜಾಗನೇ ಇದೆ. ಮೇಲ್ಗಡೆ ಇರೋ ಜಾಗ ಎಷ್ಟು ಕಿರಿದಾಗಿದೆ ಅಂದ್ರೆ ಒಂದು ಚೂರ್ ಮಿಸ್ ಆಯ್ತು ಅಂದ್ರೂ ಡೈರೆಕ್ಟ್ ಅಲ್ಲಿ ಪ್ರಭಾತನೆ ಕ್ಲೀನ್ ಆಗಿ ಕತ್ತರಿಸಿ ತೆಗ್ದು ಅದ್ರೊಳಗಡೆ ಕರ್ಕೊಂಡು ಹೋಗಿದ್ದಾರೆ. ಬೇವಳಗ್ ಚಿರತೆ ಏನಾದ್ರು ಇದ್ರೆ ಚಿರತೆ ಹತ್ರ ಹೋಗ್ತಿರೋದು ಸಿಂಹ ಕಡೆ ಬಾರ. ಆ ಕಡೆಯಿಂದ ಹತ್ತಿದ್ರು ಜಾರ ಚಾನ್ಸಸ್ ಇದೆ, ಈ ಕಡೆಯಿಂದ ಹತ್ತಿದ್ರು ಜಾರ ಚಾನ್ಸಸ್ ಇದೆ. ಯಾಕಂದ್ರೆ ಫುಲ್ಲು ನೈಸ್ ಇದೆ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಂಗೆ ಗೊತ್ತು ನೀವೆಲ್ಲರೂ ಬೊಂಬಾಟಾಗಿ ಆರಾಮಾಗಿರ್ತೀರಾ ಅಂತ. ಸೊ ಲಾಸ್ಟ್ ವಿಡಿಯೋದಲ್ಲಿ ಸಾಕಷ್ಟು ಜನ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ರೆ ವಿಡಿಯೋ ತುಂಬ ಚೆನ್ನಾಗಿದೆ ಅಂತ. ನಿಮ್ಮೆಲ್ರಿಗೂ ತುಂಬಾ ಧನ್ಯವಾದಗಳು. ಸೊ ಇವತ್ತು ನಾನು ಕೂಡ ಒಂದೊಳ್ಳೆ ಅದೇ ಥರ ಒಂದು ಜಾಗಕ್ಕೆ ಬಂದಿದ್ದೀನಿ. ಯಾವ ಜಾಗ ಅಂತ ಹೇಳ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ವಲ್ಪ ನೋಡಿ ವಾತಾವರಣ ನೋಡಿ ಎಷ್ಟು ಪ್ರಶಾಂತತೆಯಿಂದ ಕೂಡಿದೆ. ಸೊ ಬರೀ ಸಿಟಿ ಫುಲ್ಲು ಟ್ರಾಫಿಕ್ಕು ಜನ. ಸೊ ಅಲ್ಲೇ ನಮ್ಮ ಜೀವನ ಕಳೆದೋಗುತ್ತೆ. ಅವಾಗ ನಾವು ಈ ಥರ ಸ್ವಲ್ಪ ಪ್ರಕೃತಿಯಿಂದ ಕೂಡಿರೋ ಜಾಗಕ್ಕೆ ನಾವು ಬರ್ತಾ ಇರಬೇಕು. ಗಾಳಿ ನೋಡಿ ಎಷ್ಟು ತಂಪಾಗಿ ಬೀಸ್ತಾ ಇದೆ, ವಾತಾವರಣನೂ ಅಷ್ಟೇ ಕೂಲ್ ಆಗಿದೆ. ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಅವ್ರು ಈ ಕೂಡಲೇ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಂಗೆ ಗೊತ್ತು ನೀವು ಮಾಡಿದ್ರಿ ಅಂತ, ನಂಗೆ ಗೊತ್ತು ನೀವು ಮಾಡೇ ಮಾಡ್ತೀರಾ ಅಂತ. ಸೊ ಇವತ್ತು ಯಾವ ಜಾಗಕ್ಕೆ ಬಂದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನಿವತ್ತು ಮೇಲ್ಕೋಟೆಲಿದ್ದೀನಿ. 90% ಜನಕ್ಕೆ ಈ ಒಂದು ಜಾಗದ ಬಗ್ಗೆ ಗೊತ್ತೇ ಇಲ್ಲ. ಈ ಒಂದು ಜಾಗ ಮೇಲ್ಕೋಟೆಲಿರುವಂತಹ ಒಂದು ಗುಹಾಂತರ ದೇವಾಲಯ. ನೀವು ಯೂಶಲಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿರ್ತೀರಾ, ಚಲುನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರ್ತೀರಾ, ಅದ್ರ ಪಕ್ಕದಲ್ಲೇ ಈ ಒಂದು ಲೊಕೇಶನ್ ಇದೆ. ಆ್ಯಕ್ಚುಲಿ ನಾವಲ್ಲಿ ಇಲ್ಲಿ ಗಾಡಿ ಏನು ಬರೋಕ್ಕೆ ಆಗಲ್ಲ. ನಾವೊಂದು ಅರ್ಧ ಕಿಲೋಮೀಟ್ರ್ ಹಿಂದೆನೇ ಗಾಡಿ ನಿಲ್ಲಿಸ್ಬೇಕು, ಆಮೇಲಿಂದ ಅಲ್ಲಿ ನಡ್ಕೊಂಬರ್ಬೇಕು ಆ ಕಡೆಯಿಂದ. ಅಲ್ಲೊಂಚೂರು ತೋರಿಸ್. ಸೊ ಅಲ್ಲಿಂದ ನಡ್ಕೊಂಬರ್ಬೇಕು. ಇಲ್ಲಿ ಏನು ಕನ್ಸ್ಟ್ರಕ್ಟ್ ಆಗಿದೆ ಅದೇ ಥರ ಮೇಲ್ಗಡೆನೂ ಅದೇ ರೀತಿ ಕನ್ಸ್ಟ್ರಕ್ಟ್ ಆಗಿದೆ. ಇಲ್ಲಿ ಬಂಡೆಗಳಿಂದ ಸ್ವಲ್ಪ ಕವರ್ ಆಗಿದೆ. ಸೊ ಅಲ್ಲಿ ಹೋಗಿ ಪ್ರತಿಯೊಂದನ್ನು ನಾನು ತೋರಿಸ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಈ ಒಂದು ಗುಹಾಂತರ ದೇವಾಲಯ ಹೇಳೋಕ್ಕೂ ಮುಂಚೆ ಇಲ್ಲಿ ಮುಂದ್ಗಡೆ ಒಂಚೂರು ಕಲ್ಯಾಣಿ ಇದೆ, ಬನ್ನಿ ಅದ್ರ ಬಗ್ಗೆ ಒಂಚೂರು ನೋಡ್ಕೊಂಬರೋಣ. ಸುತ್ತ ನೀಲಗಿರಿ ಮರ ಇದೆ. ಸೊ ಸಾಮಾನ್ಯವಾಗಿ ನಿಮಗೆ ಗೊತ್ತಿರ್ಬೋದು, ನೀಲಗಿರಿ ಮರ ಇರೋ ಕಡೆ ನೀರಿರಲ್ಲ. ಸೊ ಈ ಒಂದು ಜಾಗದಲ್ಲಿ ವಿಶೇಷತೆ ನೋಡಿ, ಕೊಳ ಇದೆ, ನೀಲಗಿರಿ ಮರ ಇದೆ. ಅದು ಬೇಸಿಗೆ ಟೈಮ್ ಬೇರೆ ಇವಾಗ, ಆದರೂ ಕೂಡ ನೀರು ಕಾಣ್ತಿದೆ ನಿಮಗೆ. ಭಾಳ ವಿಶೇಷತೆಯಿಂದ ಕೂಡಿದೆ ಈ ಒಂದು ಜಾಗ. ಕಲ್ಯಾಣಿ ಇದೆ, ಕಲ್ಯಾಣಿ ಮುಂದೆನೇ ಇದೊಂದು ಗುಹಾಂತರ ದೇವಾಲಯ ಇದೆ. ಲೆಫ್ಟ್ ಸೈಡ್ಗಾದಂಗೆ, ಅದ್ರ ರೈಟ್ ಸೈಡ್ಗಾದಂಗೆ ಇಲ್ಲೊಂದು ಗುಡಿ ಇದೆ. ಸೊ ನೀವು ಮೇಲ್ಕೋಟೆಲಿ ಯಾವುದೇ ಒಂದು ಜಾಗನ ನೋಡಿದ್ರು ಅಥವಾ ಯಾವುದೇ ಒಂದು ಗೋಪುರ ಗುಡಿಗಳನ್ನ ನೋಡಿದ್ರು ಮುಂದ್ಗಡೆ ಕಲ್ಯಾಣಿ ಇರುತ್ತೆ. ಮೇಲ್ಕೋಟೆ ಅದಕ್ಕೆ ಫೇಮಸ್ಸು. ಪ್ರತಿಯೊಂದು ದೇವಸ್ಥಾನದ ಮುಂದೆನೂ ಕಲ್ಯಾಣಿ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದಾಗ ನೋಡಿ ನೂರಾರು ವರ್ಷದ ಇತಿಹಾಸ ಇದ್ದಂಗೆ ಕಾಣ್ತಿದೆ. ಗುಡಿ ಥರ ಇದೆ, ಗುಡಿ ಗೋಪುರಗಳು. ಅಲ್ಲಿ ಗರ್ಭಗುಡಿಯ ಪೀಠ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಕಾಣಿಸ್ತಿದೆ. ಇದನ್ನು ನೋಡ್ತಿದ್ರೆ ನಮ್ಗೆ ಅನ್ಸುತ್ತೆ ಇಲ್ಲಿ ಬಹಳ ಹಿಂದೆ ಪೂಜೆ ನಡೀತಿತ್ತು ಅಂತ. ಸೊ ಇಲ್ಲಿ ಪೂಜೆ ನಡೀತಿತ್ತು, ಈ ಗುಡಿ ಮುಂದೆನೇ ಕಲ್ಯಾಣಿ ಇದೆ. ಸೊ ಈ ಮುಖಾಂತರನೇ ದೇವರಿಗೆ ಅಭಿಷೇಕ ಆಗ್ತಿತ್ತು ಅನಿಸುತ್ತೆ. ಸೊ ಇವಾಗ ಆ ಥರ ಇಲ್ಲ, ಕಟ್ಟಡಗಳು ಮಾತ್ರ ಉಳಿದಿದೆ. ಅದು ಇಲ್ಲಿ ಗುಡಿ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಅಲ್ಲೇ ನೋಡಿ ಪೀಠ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇಲ್ಲಿರೋ ಇಟ್ಟಿಗೆಗಳನ್ನೆಲ್ಲ ನೋಡ್ತಾ ಇದ್ರೆ ನಾವು ಕಮ್ಮಿ ಅಂದ್ರೂ ಒಂದು 200-300 ವರ್ಷದ ಹಿಂದೆ ಅಂತ ಅನಿಸುತ್ತೆ. ಯಾಕಂದರೆ ಈಗಿನ ಕಾಲದ ಇಟ್ಟಿಗೆಗಳಂತೂ ಅಲ್ಲ ಇದು. ಆ್ಯಂಡ್ ಅಲ್ಲಿ ಬಳಸಿದ್ವಿ ಸುಣ್ಣ. ಸೊ ಎಷ್ಟು ಗಟ್ಟಿ ಇತ್ತು ನೋಡಿ ಅವಾಗ, ನೂರಾರು ವರ್ಷಗಳಾದರೂ ಉಳಿದಿದೆ ಇದು. ಇದೊಂದು ಹಿಡನ್ ಆಗಿ ಉಳಿದ್ಬಿಟ್ಟಿದೆ ಈ ಒಂದು ಜಾಗ. ಆ ಕಲ್ಯಾಣಿನ ನೋಡಿ. ಸೊ ಮೇಕೆಗಳಿಗೆ ಆರಾಮಾಗಿ ನೀರು ಕುಡಿಯೋ ಒಂದು ಜಾಗ ಆಗಿದೆ. ನಮ್ಮ ಮೇನ್ ಅಜೆಂಡಾ ಗುಹಾಂತರ ದೇವಾಲಯದ ಬಗ್ಗೆ ನೋಡೋಣ. ಈ ಒಂದು ಗುಹಾಂತರ ದೇವಾಲಯ ಏನಿದೆ, ಇದು ಸಾಕಷ್ಟು ಜನರಿಗೆ ಇದು ಗೊತ್ತಿಲ್ಲ. ದೇವಸ್ಥಾನ ಇಲ್ಲ, ಯೋಗ ನರಸಿಂಹಸ್ವಾಮಿ ದೇವಸ್ಥಾನ, ಅದ್ರ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ. ಸೊ ಆ ಮುಖಾಂತರ ಬಂದರೆ ನಾವು ಡೈರೆಕ್ಟಾಗಿ ಇಲ್ಲಿಗೆ ಬರ್ತೀವಿ. ಒಂದು ಬಂಡೆ ಕಲ್ಲಲ್ಲಿ ಕೊರೆದ್ಬಿಟ್ಟು ದೇವಾಲಯನ ಮಾಡಿದ್ದಾರೆ. ಸೇಮ್ ಇದೇ ಥರ ಮೇಲ್ಗಡೆ ಇದೆ. ಸೊ ನಾವು ಫಸ್ಟು ಮೇಲ್ಗಡೆ ಹೋಗೋಣ. ಮೇಲ್ಗಡೆ ನೋಡಾದ್ಮೇಲೆ ಆಮೇಲೆ ಕೆಳಗಡೆಯಿಂದ ಬರೋಣ. ಯಾಕಂದರೆ ಬಿಸಿಲಿನ ತಾಪಮಾನ ಜಾಸ್ತಿ ಇದೆ. ಆಮೇಲಿಂದ ಇನ್ನೂ ಹೋಗೋಷ್ಟೊತ್ತಿಗೆ ಇನ್ನೂ ಬಿಸಿಲು ಜಾಸ್ತಿ ಆಗ್ಬಿಡುತ್ತೆ. ಬನ್ನಿ. ಶಂಕರ್ ನಾಗ್ ಸರ್ದು ಮತ್ತು ಅನಂತ್ ನಾಗ್ ಸರ್ದು ಒಂದು ದೊಡ್ಡ ಸಿನಿಮಾ ಶೂಟಿಂಗ್ ಆಗಿದೆ ಇಲ್ಲಿ, ಅವಾಗ ಹಳೇ ಕಾಲದ್ದು. ಸೊ ನಿಮ್ಗೆ ಗೊತ್ತಾದರೆ ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. ಈಗ ಆಲ್ರೆಡಿ ಬಂದೆ ಇಲ್ಲಿ ಗುಡಿ ಹತ್ರ. ಮೇಲ್ಗಡೆ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆ ಕಡೆನೂ ಜಾಗ ಇಲ್ಲ, ಈ ಕಡೆನೂ ಜಾಗ ಇಲ್ಲ. ಅಲ್ಲಿ ನೋಡಿ ಹೆಂಗಿದೆ ಅಂತ. ಅಲ್ಲಿ ಹತ್ತಕ್ಕಂತೂ ಆಗಲ್ಲ, ಹತ್ತಿದ್ರೆ ಜಾರೋ ಚಾನ್ಸಸ್ ಇದೆ. ಈ ಕಡೆ ನೋಡಿದ್ರೆ ಇಲ್ಲೆಲ್ಲರೂ ಹೋಗ್ಬೋದಾ ನೋಡ್ತಾ ಇದ್ದೀನಿ. ಆ ಕಡೆಯಿಂದ ಹತ್ತಿದ್ರು ಜಾರೋ ಚಾನ್ಸಸ್ ಇದೆ, ಈ ಕಡೆಯಿಂದ ಹತ್ತಿದ್ರು ಜಾರೋ ಚಾನ್ಸಸ್ ಇದೆ. ಯಾಕಂದರೆ ಫುಲ್ಲು ನೈಸ್ ಇದೆ.
ಯಾವ್ದಾರು ಒಂದು ಕಡೆಯಿಂದ ನಾವೀಗ ಹತ್ತಲೇಬೇಕು. ಒಂದು ಐಡಿಯಾ ಕೊಟ್ಟ, ಟಾಸ್ ಎತ್ಬೇಕಂತೆ. ಹೆಡ್ ಬಿದ್ದರೆ ರೈಟ್ ಸೈಡಿಂದ ಹತ್ಬೇಕಂತೆ, ಟೈಲ್ ಇದ್ರೆ ಲೆಫ್ಟ್ ಸೈಡಿಂದ ಹತ್ಬೇಕಂತೆ. ನೋಡೋಣ, ಆಯಿತು. ಟೈಲ್ಸ್. ಸೊ ಲೆಫ್ಟ್ ಸೈಡ್ ಸ್ವಲ್ಪ ಅಡ್ವೆಂಚರಸ್ ಆಗಿರುತ್ತೆ. ಕಮಾನ್, ಲೆಟ್ಸ್ ಗೋ. ನೋಡಿ, ಇವಾಗ ನಾವು ಈ ಬಂಡೆ ಮೇಲೆ ಹತ್ಬೇಕು. ಇವಾಗ ನೋಡೋಣ. ಸಿಕ್ಕಾಪಟ್ಟೆ ಸ್ಮೂತ್ ಇದೆ. ಆ ಕಡೆಯಿಂದ ಬಂದರೆ ಮಚ್ಚ ಆ ಕಡೆಯಿಂದನೂ ಬಳಸ್ಕೊಂಡು ಬರ್ಬೋದು ಕಣ. ಆ್ಯಕ್ಚುಲಿ ನೋಡಲಿ, ಹಿಂಗೂ ಬರ್ಬೋದು. ಒಂಥರ ಅಡ್ವೆಂಚರಸ್ ಆಗಿದೆ ಮಾತ್ರ ಎಕ್ಸ್ಪೀರಿಯನ್ಸು. ನೋಡೋಣ ಹೇಗಿರುತ್ತೆ ಅಂತ. ಇಲ್ಲಿಂದ ಬಂಡೆ ಹತ್ಬೋದು. ಓಹೋ, ಮುಳುಗಳು ಕೈ ಕಾಲಿಗೆ ಚುಚ್ಚುತ್ತಾ ಇದೆ. ಕಡಿದಾದ ಬಂಡೆ, ಇದ್ರ ಮುಖಾಂತರ ನಾವು ಹತ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಬನ್ನಿ ಸರ್, ನಮ್ಮ ಹಿಂದೆನೇ, ಎದುರುಬೇಡಿ, ನಾವಿದ್ದೀವಿ. ಜಾಗ ತುಂಬ ಗೌಪ್ಯವಾಗಿದೆ. ನೋಡೋಣ. ಗುಹೆ ಒಳಗೆ ಚಿರತೆ ಏನಾದ್ರು ಇದ್ರೆ? ಗುಹೆ ಒಳಗಡೆ ಚಿರತೆ ಹತ್ರ ಹೋಗ್ತಿರೋದು ಸಿಂಹ ಕಡೆ ಬಾರ. ಸ್ವಲ್ಪ ಈಸಿ ಇತ್ತು, ನಾವು ಅಂದ್ಕೊಂಡಿರೋಷ್ಟೇನು ಕಷ್ಟ ಇರಲಿಲ್ಲ. ಸ್ವಲ್ಪ ಬಂಡೆಗಳನ್ನ ಜೋಡಣೆ ಇತ್ತು. ನೋಡಿ ನೋಡಿ, ನಮಗೆ ದೀಪ ಕಾಣಿಸ್ತಿದೆ. ಈ ದೀಪನ ನೋಡ್ತಿದ್ರೆ ಇಲ್ಲಿ ಪೂಜೆ ನಡೆದಿತ್ತು ಅಂತ ಅನಿಸುತ್ತೆ. ಬನ್ನಿ ನೋಡೋಣ. ಸ್ವಲ್ಪ ಈಸಿಯಾಗಲಿ ಹತ್ತೋರ್ಗೆ ಅಂದ್ಬಿಟ್ಟು ಇಲ್ಲಿ ಬಂಡೆಗಳಲ್ಲೇ ಒಂಚೂರು ಕೊರೆದಿದ್ದಾರೆ, ಸ್ಟೆಪ್ಸ್ ಥರ. ನೋಡಿ, ಇಲ್ಲಿ ಚೆನ್ನಾಗಿ ಇಲ್ಲಿ ಕ್ಲೀನಾಗಿದೆ. ಸೊ ಈ ಮಳೆಗಾಲ ಬರುತ್ತೆ, ಮಳೆ ಟೈಮಲ್ಲಿ ಜಾರಬಾರ್ದು. ಒಂದು ವೇಳೆ ಬರ್ತೀವಿ ಅಂತಂದರೆ ಗುಡಿನ ನೋಡೋಕ್ಕೆ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಬಂಡೆ ಮೇಲ್ಗಡೆ ಇರೋ ಗುಹಾಂತರ ದೇವಾಲಯಕ್ಕೆ ಬಂದಿದ್ದೀವಿ. ಸೊ ಮೇಲ್ಗಡೆ ಇರೋ ಜಾಗ ಎಷ್ಟು ಕಿರಿದಾಗಿದೆ ಅಂದರೆ ಒಂದು ಚೂರು ಮಿಸ್ ಆಯಿತು ಅಂದರೂ ಡೈರೆಕ್ಟ್ ಅಲ್ಲಿ ಪ್ರಭಾತನೇ. ಸೊ ಹುಷಾರಾಗಿ ಬನ್ನಿ. ಸ್ವಲ್ಪ ಜಾಗ ತುಂಬ ಜಾರ್ತಿದೆ, ಬಿಸಿಲಿರೋದ್ರಿಂದ ಸ್ವಲ್ಪ ಗ್ರಿಪ್ ಇದೆ. ಸೇಮ್ ಇಲ್ಲಿ ಹೇಗಿದೆ ಅದೇ ಥರ ಕೆಳಗಡೆ ಕಟ್ಟಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಕ್ಲೀನಾಗಿ ಆಗಿದೆ. ಮೆಟ್ಲುಗಳಾಗಿರ್ಬೋದು, ಆ ಕಂಬಗಳದ್ದು ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಚೆನ್ನಾಗಾಗಿದೆ. ಕೆಳಗಡೆ ಒಂದು ಸ್ವಲ್ಪ ಅಷ್ಟೇನಾಗಿಲ್ಲ. ಇಲ್ಲಿ ನೋಡಿ, ಸ್ಟ್ರಕ್ಚರ್ ಎಷ್ಟು ಕ್ಲೀನಾಗಿ ರೌಂಡಲ್ಲಿ ಉದ್ದಕ್ಕೂ ಈ ಒಂದು ಹೆಂಗೆ ಶೇಪ್ ಇದೆ ಹಂಗೆ ಕರೆಕ್ಟಾಗಿ ಮಾಡಿದ್ದಾರೆ. ಮೋಸ್ಟ್ಲಿ ಇಲ್ಲಿ ಯಾವ್ದಾದ್ರು ಒಂದು ಹಬ್ಬದ ವಾತಾವರಣದಲ್ಲಿ ಅಥವಾ ಪೂಜೆ ನಡೀತಿರೋ ಸಂದರ್ಭದಲ್ಲಿ ಇಲ್ಲಿ ದೀಪಗಳಿಗೆ ಮಾಡ್ತಿದ್ರು ಅಂತ ಕಾಣುತ್ತೆ. ಎಷ್ಟು ಕ್ಲೀನಾಗಿ ಇದನ್ನು ನೀವು ನೋಡ್ತಿದ್ರೆ, ಒಂದು ಬಂಡೆ, ಇದು ಬಂಡೆನ ಕ್ಲೀನಾಗಿ ಕತ್ತರಿಸಿ ತೆಗೆದು ಅದರೊಳಗಡೆ ಕರ್ಕೊಂಡು ಹೋಗಿದ್ದಾರೆ. ಬಂಡೆನ ಕ್ಲೀನಾಗಿ ಮಾಡಿದ್ದಾರೆ. ಆಗಿನ ಕಾಲದ್ದು ನೋಡಿ ಟೆಕ್ನಾಲಜಿ, ಅವಾಗ ನೋಡಿ ಎಷ್ಟು ಚೆನ್ನಾಗಿತ್ತು. ಅದಿನ್ನೂ ಎಷ್ಟು 100 ವರ್ಷ ಆದರೂ ಏನೂ ಆಗಲ್ಲ, ಇದು ಹಂಗೆ ಇರುತ್ತೆ. ನೋಡಿ, ನೀರುಗಳು ನೀವು ಒಂದು ವೇಳೆ ಮಳೆ ಟೈಮಲ್ಲಿ ನೀರು ಬಂದರೆ ಕ್ಲೀನಾಗಿ ಹರ್ಕೊಂಡು ಸೈಡ್ಗೆ ಹೋಗುತ್ತೆ, ಅದು ಒಳಗಡೆಗೆ ಬರಲ್ಲ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಬಿಸಿಲು ಜಾಸ್ತಿ, ಬಂಡೆ ಅಂತೂ ಫುಲ್ಲು ಸುಟ್ಟು ಹೋಗ್ತಿದೆ. ಬಟ್ ಒಳಗಡೆ ಬರ್ತಿದೆ ಅಂದರೆ ಅಷ್ಟೇ ತಂಪಾಗಿದೆ, ಕೂಲಾಗಿದೆ ವಾತಾವರಣ. ನೋಡಿ, ಇಲ್ಲಿ ನಿಮಗೆ ಇದು ಒರಳಕಲ್ಲು ಥರ ಸ್ಟ್ರಕ್ಚರ್ ಇದೆ. ಆಮೇಲೆ ಇಲ್ಲಿ ನೋಡಿ, ಒಂದು ಖಾಲಿ ಇದ್ರ ಥರ ಇದೆ, ಫುಲ್ ಬಲೆಗಳು ತುಂಬಿದೆ ಇಲ್ಲಲ್ಲ. ಅದನ್ನು ನಾವು ಸ್ಟ್ರಕ್ಚರ್ನ ನೋಡಿದ್ರೆ ಅಲ್ಲಿ ಇನ್ನೂ ಏನೋ ಬಹುಶಃ ಕನ್ಸ್ಟ್ರಕ್ಟ್ ಮಾಡ್ತಿರೋ ಅಂತ ಕಾಣಿಸುತ್ತೆ. ನೋಡಿ, ಕೊರಿಡರಲ್ಲಿ ಸ್ಟೆಪ್ಸ್ ಥರ ಇದೆ ನಿಮಗೆ. ಅಲ್ಲಿ ಮೇಲ್ಗಡೆ ಒಂದು ಕಲ್ಲು ಥರ ಇದೆಯಲ್ಲ, ಅಲ್ಲೂ ಮೋಸ್ಟ್ಲಿ ಏನೋ ಒಂದು ವಿಗ್ರಹನ ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೇನೋ. ಸೊ ಅದು ಅರ್ಧಕ್ಕೆ ನಿಂತಿದೆ. ಸೊ ಈ ಥರ ಇಲ್ಲಿ ಕ್ಲೀನಾಗಿ ಆಗಿದೆ. ಇಲ್ಲಿ ಮೋಸ್ಟ್ಲಿ ದೀಪಗಳನ್ನ ಇಡೋಕ್ಕಾಗಿರ್ಬೋದು, ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದನ್ನ ಸ್ವಲ್ಪ ಇತಿಹಾಸ ತಜ್ಞರು ಏನು ಹೇಳ್ತಾರೆ ಅಂತಂದರೆ, ಚಾಲುಕ್ಯರ ಟೈಮಲ್ಲಿ ಒಂದು ಗುಹಾಂತರ ದೇವಾಲಯ ನಿರ್ಮಿಸಲಾಗಿತ್ತು ಅಂತ ಹೇಳ್ತಾರೆ. ಸ್ವಾಮಿಯ ಮೂರ್ತಿ ಇದ್ದಂಗಿದೆ ಇಲ್ಲಿ. ಒಂದು ಕಡೆ ಒಂಚೂರು ತೋರಿಸಿ. ಅದನ್ನು ಅಷ್ಟೇ ಭಾಳ ಅಚ್ಚುಕಟ್ಟಾಗಿ ಮೂರ್ತಿನ ಸ್ಥಾಪಿಸಿದ್ದಾರೆ. ಕಮ್ಮಿ ಅಂದ್ರೂ ಸುಮಾರು ವರ್ಷಗಳು, 100 ವರ್ಷಗಳು, ಹೆಚ್ಚು ಕಮ್ಮಿ 1000 ವರ್ಷಗಳಂತಲೂ ಹೇಳಿದ್ರೂ ತಪ್ಪಾಗಲ್ಲ. ಯಾಕಂದರೆ ಬಂಡೆ ಕಲ್ಲುಗಳು ಅಷ್ಟು ವರ್ಷದ ಇತಿಹಾಸಗಳನ್ನ ತಿಳಿಸುತ್ತೆ ನಮಗೆ. ಇಲ್ಲೇನೋ ನೋಡಿ, ಇಲ್ಲಿ ಮೋಸ್ಟ್ಲಿ ಇಲ್ಲೇನೋ ಒಂದು ಕಂಬದ ಥರ ಏನೋ ಮಾಡೋಕೆ ಹೊರಟಿದ್ರು ಏನೋ ಗೊತ್ತಿಲ್ಲ. ಇಲ್ಲಿ ಪೂಜೆ ಆಗುತ್ತೆ ಪುಣ್ಯಕ್ಕೆ. ನಾವು ಮೋಸ್ಟ್ಲಿ ಪೂಜೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಒಂದು ಜಾಗ ಹಾಗೆ ಇತ್ತು. ಇವಾಗ ಬಣ್ಣ ಎಲ್ಲ ಹೊಡೆದು ರೆನೋವೇಟ್ ಮಾಡಿದ್ದಾರೆ. ಆ ಕಡೆ ಸೈಡ್ ನೋಡೋಣ ಬನ್ನಿ. ಸೇಮ್ ಅದೇ ಥರ ಇಲ್ಲೂ ಹಾಗೇನೇ ಇದೆ. ಮೋಸ್ಟ್ಲಿ ಇಲ್ಲೂ ಏನೋ ಕನ್ಸ್ಟ್ರಕ್ಷನ್ ಮಾಡೋ ಥರ ಇದ್ರೇನೋ. ಸೊ ಅರ್ಧಕ್ಕೆ ನಿಂತಿದೆ ಅದನ್ನು ನೋಡಿ. ಅಲ್ಲಿ ಒಂಥರ ಸ್ಟೆಪ್ಸ್ ಥರ ಇದೆ ಅಲ್ಲಿ.
ಅದನ್ನ ಹೇಗೆ ಇಂಜಿನಿಯರಿಂಗ್ ಮಾಡ್ತಿದ್ರು ಅಂದ್ರೆ ಫಸ್ಟ್ ಒಂದು ನಾರ್ಮಲ್ ಆಗಿ ಸ್ಕೆಚ್ ಹಾಕ್ತಿದ್ರು, ಕೊರಿತಾ ಇದ್ರು, ಆಮೇಲೆ ಪುನಃ ಇನ್ನೊಂದು ಲೇಯರ್ ಅಲ್ಲಿ ಮಾಡ್ತಿದ್ರು. ನೂರಾರು ವರ್ಷದಿಂದ ಮಾಡಿದ್ರು, ಅದು ಸಾವಿರಾರು ವರ್ಷದವರೆಗೂ ಹೋಗೋ ಥರ ಶಿಲೆಗಳನ್ನ ರಚಿಸ್ತಾ ಇದ್ರು. ನೀವು ಕೂಡ ನನ್ನ ಜೊತೆ ಭಗವಂತನನ್ನ ದರ್ಶನ ಮಾಡಿ ತೋರಿಸ್ತೀನಿ. ಸೊ ಇದನ್ನ ನೋಡಿದ್ರೆ ಇತ್ತೀಚೆಗೆ ಪೂಜೆ ಆದಂಗಿದೆ, ಇಲ್ಲಿ ಪೂಜಾ ಕಾರ್ಯಗಳು ನಡೆಯುತ್ತೆ. ನೋಡೋಣ ಬನ್ನಿ. ಬಂಡೆ ಒಳಗಡೆ ಒಂದು ಗುಡಿ, ಅದರೊಳಗಡೆ ಇನ್ನೊಂದು ಗುಡಿ. ಒಂದ್ ವೇಳೆ ಅಭಿಷೇಕ ನೀರಾಗಿರ್ಬೋದು, ಪ್ರತಿಯೊಂದು ಏನಾದ್ರು ಆಗಿರ್ಬೋದು, ಇದನ್ನ ಸ್ವಚ್ಛತೆ ಮಾಡಿದಾಗ ನೀರು ಹೋಗೋಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೊರಗಡೆ ಕ್ಲೀನ್ ಆಗಿ ಹೋಗುತ್ತೆ. ಇದು ಭಗವಂತನ ದರ್ಶನ ಬಹಳ ಚೆನ್ನಾಗಾಯ್ತು. ನೀವು ಕೂಡ ನೋಡಿದ್ರಿ ಅಲ್ವಾ? ನೋಡಿ ಇಲ್ಲೆಲ್ಲ ನೋಡ್ತಿದ್ರೆ ಯಾವುದೋ ಒಂದು ಆಚರಣೆ ಮಾಡ್ತಿದ್ರು ಅಂತ ಕಾಣಿಸುತ್ತೆ. ಸುತ್ತ ಜಾಗ ಇದೆ ಆ್ಯಂಡ್ ಮುಂದ್ಗಡೆನೂ ಅಷ್ಟೇ ಕೂತ್ಕೊಬೋದು. ಬಹುಶಃ ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ಭಾಳ ವಿಜೃಂಭಣೆಯಿಂದ ನಡೆಸ್ತಿದ್ರು ಆ ಕಾಲದಲ್ಲಿ ಅಂತ ಕಾಣಿಸುತ್ತೆ. ಯಾಕಂದರೆ ಅಷ್ಟು ಕ್ಲೀನಾಗಿದೆ ಇಲ್ಲಿ. ಎಷ್ಟೋ ನೂರಾರು ವರ್ಷಗಳಾದರೂ ಏನೂ ಆಗಿಲ್ಲ. ಇದು ಇನ್ನೂ 1000 ವರ್ಷ ಆದರೂ ಏನೂ ಆಗಲ್ಲ, ಯಾಕಂದರೆ ಅಷ್ಟು ಗಟ್ಟಿಯಾಗಿದೆ. ಇಲ್ಲಿ ಹೇಗೆ ಈ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ರು ಅದೇ ರೀತಿ ಕೆಳಗಡೆನೂ ಇದೆ. ಸೊ ಪುರಾಣಗಳ ಪ್ರಕಾರ ಮಹಾಭಾರತದಲ್ಲಿ ಪಾಂಡವರು ಈ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಬಂದಿದ್ರು ಅಂತ ಪುರಾಣಗಳು ಹೇಳ್ತವೆ. ಸೊ ಅದು ಎಲ್ಲಿ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿದಾಗ ದೇವಸ್ಥಾನದ ಪಕ್ಕ ಇರೋ ಜಾಗನೇ ಇದು. ಸೊ ಇಲ್ಲಿ ಬಂದಿದ್ರು ಅನ್ನೋ ನಂಬಿಕೆ ಇದೆ. ನಾವು ಕೆಳಗಡೆ ನಿಂತ್ಕೊಂಡು ನೋಡಿದಾಗ ಮೇಲ್ಗಡೆ ಈ ರೀತಿ ಗುಡಿ ಇದೆ ಅನ್ನೋದೇ ಗೊತ್ತಾಗಲ್ಲ. ಎಷ್ಟೋ ಜನ ಹಾಗೆ ಕೆಳಗಡೆ ಬಂದ್ಬಿಟ್ಟು ಹಂಗೆ ವಾಪಸ್ ಹೋಗ್ಬಿಡ್ತಾರೆ. ಸೊ ಮೇಲ್ಗಡೆನೇ ನಿಜವಾದ ಗುಡಿ ಇರೋದು. ದೇವ್ರು ಕೂಡ ಕಾಣೋದು ನಿಮ್ಗೆ ಇಲ್ಲೇ. ನಾನು ಆಲ್ರೆಡಿ ತೋರಿಸ್ದೆ. ಸೊ ಬಂದಾಗ ಮೇಲ್ಗಡೆಗೂ ಬನ್ನಿ. ಈ ಒಂದು ದೊಡ್ಡ ಬೃಹದಾಕಾರದ ದೈತ್ಯವಾದ ಬಂಡೆನ ಕೊರೆದು ಒಳಗಡೆ ಗುಡಿನ ನಿರ್ಮಿಸಿದ್ದಾರೆ ಅಂತಂದರೆ ನಮ್ಮ ಪೂರ್ವಜರ ಆ ಒಂದು ಅಚಲವಾದ ನಂಬಿಕೆ ಎಷ್ಟಿತ್ತು ಭಗವಂತನ ಮೇಲೆ ಅನ್ನೋದನ್ನು ತೋರಿಸುತ್ತೆ. ಆ ಮುಖಾಂತರ ನಮಗೆ ಸಂದೇಶನೂ ಕೂಡ ಕೊಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಎಷ್ಟು ಆಚರಣೆಗಳನ್ನ ನಡೀತಿತ್ತು ಅವರು ಮೋಸ್ಟ್ಲಿ ಯೋಚನೆ ಮಾಡಿದ್ರು ಅನಿಸುತ್ತೆ. ಮುಂದೆ ಈ ಥರ ಲೈಕ್ ಇನ್ನೂ ನೂರಾರು ವರ್ಷ ಈ ಒಂದು ಜಾಗ ಇರುತ್ತೆ, ಆ ಮುಂದಿನ ಪೀಳಿಗೆಯವರು ನೋಡಲಿ ಅಂತ. ಆ ಒಂದು ನಂಬಿಕೆ ಎಷ್ಟಿತ್ತು ಆಗಿನ ಕಾಲದಲ್ಲಿ. ಬಟ್ ಆ ನಂಬಿಕೆ ಇವಾಗ ಎಷ್ಟು ಕ್ಷೀಣಿಸ್ತಿದೆ ಅನ್ನೋದು ನಿಮಗೆ ಗೊತ್ತು. ಸ್ನೇಹಿತರೆ, ಮೇಲ್ಗಡೆ ಎಲ್ಲ ನೋಡಿದ್ರಿ ಕ್ಲೀನಾಗಿ. ಮೇಲ್ಗಡೆ ಇರೋ ಗುಡಿನ ಆಲ್ರೆಡಿ ನೀವು ದರ್ಶನ ಮಾಡಿದ್ರಿ. ಕೆಳಗಡೆ ಆಮೇಲೆ ತೋರಿಸ್ತೀನಿ ಅಂತಂದೆ. ನೋಡಿ ಇವಾಗ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ನೋಡಿ. ಅಲ್ಲಿ ಫುಲ್ ಕನ್ಸ್ಟ್ರಕ್ಟ್ ಆಗಿದೆ, ಇಲ್ಲಿ ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಆಗಿದೆ. ಕಂಬಗಳನ್ನ ನೋಡಿ, ಎಲ್ಲ ಅರ್ಧಂಬರ್ಧ ಆಗಿದೆ. ಅಲ್ಲಿ ನಾವು ಒಳಗಡೆ ಹೋಗ್ಬೋದಿತ್ತು, ಬಟ್ ಇಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ. ಮೋಸ್ಟ್ಲಿ ಅರ್ಧಕ್ಕೆ ನಿಂತಿದೆ ಅಂತ ಕಾಣುತ್ತೆ. ಬಟ್ ಅಲ್ಲಿ ನೀವು ಮಾರ್ಕ್ಸ್ಗಳನ್ನ ನೋಡ್ಬೋದು. ಸೊ ಮಾರ್ಕ್ಸ್ ಅಂದರೆ ಅದು ಸ್ಕೆಚ್ ಹಾಕಿದ್ರು ಅಂತ ಕಾಣಿಸುತ್ತೆ. ಅದು ಹಾಕ್ತಿದ್ದಂಗೆ ಇದು ಕನ್ಸ್ಟ್ರಕ್ಷನಲ್ಲಿ ಇತ್ತು ಅಂತ ಕಾಣುತ್ತೆ. ಸೊ ಅರ್ಧಕ್ಕೆ ನಿಂತಿದೆ. ಇಲ್ಲಿ ನಾವು ಒಳಗಡೆ ಹೋಗೋಕ್ಕೂ ಆಗಲ್ಲ, ಒಂದು 3 ಅಡಿ ಇರ್ಬೋದಷ್ಟೇ. ಅಲ್ಲಿ ಸಂಪೂರ್ಣವಾಗಿ ಒಳಗಡೆ ಹೋಗ್ಬೋದಿತ್ತು ಮೇಲ್ಗಡೆ. ಇಲ್ಲಿ ಅಷ್ಟು ಹೋಗೋಕ್ಕಾಗಲ್ಲ, ಜಾಗ ತುಂಬ ಕಿರಿದಾದಿದೆ. ಅಲ್ಲಿ ಮೆಟ್ಲು ಕೂಡ ಕ್ಲೀನಾಗಿತ್ತು. ಇಲ್ಲಿ ಮೆಟ್ಲು ಮಾಡೋ ರೀತಿ ಸ್ಕೆಚ್ ಹಾಕಿದ್ದಾರೆ, ಬಟ್ ಕಂಪ್ಲೀಟ್ ಆಗಿಲ್ಲ. ಅಲ್ಲಿ ದೀಪನ ಇಡೋಕ್ಕೆ ಕ್ಲಿಯರಾಗಿ ಮಾಡಿದರು, ಬಟ್ ಇಲ್ಲಿ ಇನ್ನೇನು ಮಾಡ್ತಿದ್ರು ಅಂತ ಕಾಣುತ್ತೆ. ಬಟ್ ಆ ಸ್ಟೇಜಲ್ಲಿ ಕನ್ಸ್ಟ್ರಕ್ಷನ್ ನಿಂತಿದೆ. ಆಮೇಲೆ ಇಲ್ಲಿ ನೋಡಿ ಭಾಳ ವಿಚಿತ್ರವಾಗಿದೆ. ಇಲ್ಲಿ ಮೋಸ್ಟ್ಲಿ ಅಲ್ಲಿ ನೋಡಿ ಸ್ಕೆಚಸ್ ಕಾಣುತ್ತೆ ನಿಮಗೆ. ಇದ್ರ ಮುಖಾಂತರ ಒಳಗಡೆ ಕರ್ಕೊಂಡು ಹೋಗ್ತಿದ್ರು ಅಂತ ಕಾಣುತ್ತೆ. ಇಲ್ಲೂ ಒಂದು ಗುಡಿ ನಿರ್ಮಿಸೋ ಒಂದು ಅಂದಾಜು ಇತ್ತೇನೋ. ಆಮೇಲೆ ಇಲ್ಲಿ ನೋಡಿ ನೀರು ಬಂದ್ರೂ ಕೂಡ ನೀರು ಒಳಗಡೆ ಬರಬಾರ್ದು ಅನ್ನೋ ರೀತಿ ಮಾಡಿದ್ದಾರೆ. ಬಹುಶಃ ಇಲ್ಲಿ ಕಂಪ್ಲೀಟಾಗಿ ಕೆಲಸಗಳು ಮುಗಿದಿದ್ರೆ ಒಂದು ಸಂಪೂರ್ಣವಾಗಿ ಕ್ಲಿಯರಾಗಿ ಸಖತ್ತಾಗಿ ಕಾಣಿಸ್ತಿತ್ತು ಅಂತ ಕಾಣಿಸುತ್ತೆ. ಸೊ ನಾವೀಗ ನಿಂತಿರೋದು ಕೂಡ ಬಂಡೆನೇ. ಇಲ್ಲಿ ಫುಲ್ ಸಂಪೂರ್ಣವಾಗಿ ಮಣ್ಣು ಮುಚ್ಚಿದೆ, ನೋಡ್ಬೋದು. ಅಲ್ಲಿವರೆಗೂ ಬಂಡೆ ಇದೆ. ಒಂದು ಬೃಹದಾಕಾರದ ಬಂಡೆ ಇದು. ಇಲ್ಲಿ ಕೊರ್ದು ಒಂದು ಗುಡಿನ ನಿರ್ಮಿಸಿ ಪೂಜಿಸ್ತಿದ್ರು. ಇದು ಒಂದು ಸಂಪೂರ್ಣವಾಗಿ ಆಗಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಆವಾಗ ಎಷ್ಟೋ ಎಷ್ಟು 1000 ವರ್ಷದ ಹಿಂದೆನೋ ಏನೋ ಕಾರಣಾಂತರಗಳಿಂದ ನಿಂತಿರಬಹುದು. ಅಲ್ಲಲ್ಲೇ ಕೊರೆದಿರೋದು ಅರ್ಧಂಬರ್ಧ ಆಗಿದೆ. ಮತ್ತು ಅಲ್ಲಿ ನೋಡಿ ಒಂದು ಕಿಂಡಿ ಥರ ರೌಂಡ್ ಬೇರೆ ಮಾಡಿದ್ದಾರೆ. ಅಲ್ಲಿ ತೋರಿಸು. ಗೊತ್ತಿಲ್ಲ ಅದೇನಕ್ಕೆ ಹೆಂಗೆ ಅಂತ. ನೀವು ಕೂಡ ಈ ಜಾಗಕ್ಕೆ ಬನ್ನಿ, ಒಂದ್ಸತಿ ವಿಸಿಟ್ ಮಾಡಿ. ದೇವಸ್ಥಾನದ ಪಕ್ಕನೇ ಇದೆ, ಒಂದು ಅರ್ಧ ಕಿಲೋಮೀಟರ್ ಆಗ್ಬೋದಷ್ಟೇ. ಅರ್ಧದವರೆಗೂ ಗಾಡಿ ಬರುತ್ತೆ, ಆನಂತರ ನೀವು ನಡ್ಕೊಂಡೇ ಬರಬೇಕು. ಜಾಗನೂ ನೋಡಿ ಹಾಗೇ ಇದೆ. ಇಲ್ಲಿ ಗಾಡಿ ಬರೋಕ್ಕಂತೂ ಆಗಲ್ಲ, ನಡ್ಕೊಂಡೇ ಬರಬೇಕು. ನೆಕ್ಸ್ಟ್ ಟೈಮ್ ನೀವು ಮೇಲ್ಕೋಟೆಗೆ ಬಂದಾಗ ಈ ಒಂದು ಜಾಗನ ವಿಸಿಟ್ ಮಾಡಿ. ತುಂಬಾ ಸಖತ್ತಾಗಿದೆ ಜಾಗ. ನೀವು ಕೂಡ ಅಷ್ಟೇ ಮೇಲ್ಕೋಟೆಗೆ ಬಂದಾಗ ಈ ಒಂದು ಜಾಗನ ವಿಸಿಟ್ ಮಾಡಲೇಬೇಕು.
ಮೇಲ್ಗಡೆ ದೇವರು ಕೂಡ ನೋಡಿದ್ರಿ ನೀವು ಕೂಡ ಬಂದು ದರ್ಶನ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಜಾಗದ ಜೊತೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಬೇಕು ಅಂತ ಗೊತ್ತಲ್ಲ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.